ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮತ್ತು ಹೇಮಕ್ಕ ಎಲ್ಲರೂ ಎಲ್ಲೋ ಒಂದು ಕಡೆ ಹೋಗೋಣ ಅಂತೇಳಿ ರೆಡಿಯಾಗಿ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ. ಸರಿ ಬಾಯ್ ಮಾ. ಬಂದ್ಬಿಡ್ತಾಳೆ ಮತ್ತೆ. ನನ್ನ ಮತ್ತು ಹೇಮಕ್ಕನ ಆನಂದ ಇವಾಗ ಡ್ರಾಪ್ ಮಾಡಿದ್ರು ಭವಾನಿ ಮನೆಗೆ. ಅಲ್ಲಿಂದ ನಾನು ಭವಾನಿ ಮತ್ತು ಹೇಮಕ್ಕ ಎಲ್ಲರೂ ಇವಾಗ ಹೊರಟಿದ್ದೀವಿ ಆಟೋದಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಇವಾಗ ನಾವೆಲ್ಲರೂ ಎಲ್ಲಿಗೆ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಏನು ಪಾರ್ಟಿ ಎಲ್ಲ ಹೋಗ್ತಾ ಬಂದಿವಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲಾನು ಬರೀ ಸರ್ಪ್ರೈಸೇ, ಲಾಸ್ಟಲ್ಲಿ ನೋಡ್ಕೊಳ್ಳಿ ಏನು ಅಂತ. ಅಷ್ಟು ಮಾತ್ರ ತಿಳ್ತೀನಿ. ಏನು ಪಾರ್ಟಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಗರುಡ ಮಾಲ್ ಹತ್ರ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಗೊತ್ತಾಗುತ್ತೆ ಗರುಡ ಮಾಲ್ ಹತ್ರ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ನೋದು. ನಾವು ಫಸ್ಟು ಇವಾಗ ಗರುಡ ಮಾಲ್ ಹತ್ರ ಬಂದು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಎಲ್ಲಿದ್ದೀವಿ? ಮಾಲ್ ತೋರಿಸ್ತೀವಿ ನೋಡಿ. ಮಾಲ್ ಗರುಡ ಮಾಲ್. ಇವಾಗ ನಾವೆಲ್ಲರೂ ಗರುಡ ಮಾಲ್ ಹತ್ರ ಬಂದು ಅವರು ಹಾಯ್ ಮಾಡ್ತಾ ಇದ್ದಾರೆ. ಹಾಯ್ ಹಾಯ್ ಹಾಯ್. ಇವಾಗ ನಾವು ಗರುಡ ಮಾಲ್ ಹತ್ರ ಬಂದು ಈಗ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ? ನೋ ಲಿಮಿಟ್ಸ್. ಬನ್ನಿ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಹೇಳು ಭವಾನಿ. ಬೈ ಬೈ ಬೇಡ, ಹಂಗೆ ನೆಕ್ಸ್ಟ್ ವಿಡಿಯೋ ಅಲ್ಲ ಹಂಗೆ ಕಂಟಿನ್ಯೂ ಮಾಡೋಣ ಅಂತ. ನಾವು ಹುಡುಗಿರು ಹೆಂಗೆ ಅಂತ ನಿಮಗೂ ಗೊತ್ತಲ್ಲ, ಎಷ್ಟು ಫೋಟೋಸ್ ಹಿಡಿಸ್ಕೊಂಡ್ರು ಇನ್ನೂ ಇಟ್ಕೊಳ್ಳೋಣ ಅನ್ಸುತ್ತೆ. ಕೊನೆಗೆ ಹೋಗೋಕ್ಕೂ ಮುಂಚೆ ಒಂದು ಬೂಮ್ ರ್ಯಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಬೂಮ್ ರ್ಯಾಂಗ್ ಮಾಡಿಬಿಟ್ಟು ಆಮೇಲೆ ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಚೆನ್ನಾಗಿರ್ತಾ ಇತ್ತು. ಚೆನ್ನಾಯ್ತಾ? ನೋ ಲಿಮಿಟ್. ಸಿರಿ ಒಂದು ಫೋಟೋ ಇಟ್ಕೊಳ್ಳೋಣ ಬನ್ನಿ ಕಡೆ. ಸ್ವಲ್ಪ ನನ್ನ ಮುಖ ಮಾತ್ರ ಕಾಣಿಸ್ತಿಲ್ಲ ಅಂತ ನಾನು ಕಾಣಿಸೆ. ನಾನು ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಹೋದೆ. ಎಲ್ಲ ನಾವು ಲಿಫ್ಟ್ ಒಳಗಡೆ ಇದ್ದೀವಿ. ಹಾಯ್, ಇವಾಗ ಗೊತ್ತಾಯಿತು ಅನ್ಸುತ್ತಲ್ಲ ನಾವು ಎಲ್ಲಿಗೆ ಬಂದಿರೋದು ಅಂತ. ನಾವು ಬಂದಿರೋದು ನೋ ಲಿಮಿಟ್ಸ್ ಅನ್ನೋಂಥ ಒಂದು ಪಬ್ಬಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಏನಂತಂದರೆ ಪಬ್ಗೆ ಎಲ್ಲರೂ ಅಂದ್ಕೊಳ್ತಾರೆ ಪಬ್ಗೆ ಹೋಗೋದ್ರೆ ಎಲ್ಲ ಕುಡಿತಾರೆ, ಬರೀ ಅಲ್ಲಿ ಹೋಗೋರೆಲ್ಲ ತುಂಬ ಹೈಫೈ ಇರೋರು ಮತ್ತು ಬರೀ ಕುಡಿಯೋರೇ ಹೋಗ್ತಾರೆ ಅಂತಾರಲ್ಲ, ಅದೆಲ್ಲ ಸುಳ್ಳು ಅನ್ನೋದನ್ನು ಹೇಳೋದಕ್ಕೋಸ್ಕರನೇ ನಾವು ಬಂದಿರೋದು. ಇಲ್ಲಿ ಹೇಗಿರುತ್ತೆ, ಅಟ್ಮಾಸ್ಫಿಯರೆಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಫಸ್ಟು ನಾವೆಲ್ಲ ಫೋಟೋಸು ವೀಡಿಯೋಸು ಎಲ್ಲ ಮಾಡಿಕೊಂಡು ಅದಾದಮೇಲಿಂದ ಒಳಗಡೆ ಹೋಗಿ ಡ್ಯಾನ್ಸ್ ಆಡೋದು. ಯೂಶ್ವಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಇಲ್ಲಿಂದ ನಮ್ಮ ಗರ್ಲ್ ಗ್ಯಾಂಗ್ ಇದೆಯಲ್ಲ, ಗರ್ಲ್ ಗ್ಯಾಂಗ್ ಜೊತೆನೇ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ, ಒಟ್ಟಿಗೆ ಎಂಜಾಯ್ ಮಾಡ್ತೀವಿ, ಬರ್ತಾ ಇರ್ತೀವಿ. ನೀನು ಪಬ್ಗೆ ಹೋಗೋರೆಲ್ಲ ಕುಡಿಯಲ್ಲ, ಪಬ್ಗೆ ಹೋಗೋರೆಲ್ಲರೂ ಕೆಟ್ಟವರಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ನಾನಿಲ್ಲಿ. ಸೊ ಇವಾಗ ಫೋಟೋಸು ವೀಡಿಯೋಸು ಎಲ್ಲ ಇಟ್ಕೊಂಡಾಯಿತು. ಸೊ ಇವಾಗ ಒಳಗಡೆ ಎಂಟ್ರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶೂ ಡ್ಯಾಶ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ, ವಿಡಿಯೋ ಮಾಡ್ಕೋತಾ ಇದ್ದೀವಿ. ಡ್ಯಾಶ್ ಮಾಡ್ರಿ ಎಲ್ಲರೂ
ನೋಡಿ ಇವಾಗ ಒಳಗಡೆ ಎಂಟ್ರಿ ತೊಗೊಳ್ತಾ ಇದ್ದೀವಿ. ನಾನು ಈ ಪಬ್ಗೆ ಬರ್ತಾ ಇರೋದು ಫಸ್ಟ್ ಟೈಮು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಹೋಗಿದ್ದು ಬಂದು ಕ್ಯಾಚಪ್ ಅನ್ನೋ ಅಂಥ ಒಂದು ಪಬ್ಗೆ ಹೋಗಿದ್ದಿದ್ದು. ನನಗೇನು ಅದು ಅಷ್ಟು ಇಷ್ಟ ಆಗಿರಲಿಲ್ಲ. ಆ್ಯಕ್ಚುಲಿ ಈ ಪಬ್ ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು ಇರೋದು ಅಶೋಕ್ ನಗರ್ ಗರುಡ ಮಾಲ್ ಆಪೋಸಿಟೇ ಇರೋದು. ಆ್ಯಕ್ಚುಲಿ ನಾವು ಎಲ್ಲ ಪಬ್ಗೂ ಹೋಗಲ್ಲ, ಏಕೆಂದರೆ ಬೇರೆ ಪಬ್ಗಳೆಲ್ಲ ನಿಮಗೆ ಗೊತ್ತಲ್ವಾ 8 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ, ಮಿಡ್ ನೈಟ್ವರೆಗೂ ಮುಗಿಯುತ್ತೆ. ಬಟ್ ಇದು ಬಂದು ನಾವು ಬಂದಿರೋದು ಕನ್ನಡ DJ ಪಾರ್ಟಿಗೆ. ಇದನ್ನು ಆರ್ಗನೈಸ್ ಮಾಡಿರೋರು ಬಂದು ಕ್ಲೀನ್ ಇವೆಂಟ್ಸ್ ಅನ್ನೋ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅವರು ಈ DJ ಪಾರ್ಟಿನ ಆರ್ಗನೈಸ್ ಮಾಡಿರೋದು. ನಮಗೆ ಇವರು ಆರ್ಗನೈಸ್ ಮಾಡಿರೋದು ಅಂದರೆ ಇಷ್ಟ ಆಗುತ್ತೆ ಹೋಗೋದಕ್ಕೆ ಅಂತೇಳಿ. ನಮಗೊಂಥರ ಚೆನ್ನಾಗಿದೆಪ್ಪ, ಕನ್ನಡ DJ ಎಲ್ಲಿರುತ್ತೆ ಹೇಳಿ? ಬೇರೆ ಕಡೆ ಎಲ್ಲನೂ DJ ಅಂದರೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ವಾ, 8 ಗಂಟೆಗೆ ಸ್ಟಾರ್ಟ್ ಆಗಿ ಮಿಡ್ ನೈಟ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಏನಂತ ಹೇಳಿದ್ರೆ ನಮಗೆ ಈವ್ನಿಂಗು 4:30ಗೆ ಸ್ಟಾರ್ಟ್ ಆಗುತ್ತೆ, 8 o'clock ಮುಗ್ದೇ ಹೋಗ್ಬಿಡುತ್ತೆ. ಸೊ ನಾವು ಗರ್ಲ್ ಗ್ಯಾಂಗು ಈ ಥರ ಹೋಗಬೇಕು ಅಂದರೆ ತುಂಬ ಸೇಫ್ಟಿ ಇರುತ್ತೆ. ಕ್ಲೀನ್ ಇವೆಂಟ್ಸ್ ಅವ್ರನ್ನ ಫಾಲೋ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅವರೆಲ್ಲಾದರೂ ಕನ್ನಡ DJ ಏನಾದರೂ ಹಾಕಿತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಹೋಗ್ಬೋದು, ಯಾವುದೇ ಭಯ ಇಲ್ದಿರೋ ಹೋಗ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಇದು ಮಿಡ್ ನೈಟಲ್ಲಿ ಸ್ಟಾರ್ಟ್ ಆಗಲ್ಲ, ಈವ್ನಿಂಗ್ ಸ್ಟಾರ್ಟ್ ಆಗಿ 8 o'clock ಅಷ್ಟರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಅದರಿಂದ ನಿಮಗೇನಾದರೂ ಈ ಥರ ಎಲ್ಲ ಡ್ಯಾನ್ಸು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆರಾಮಾಗಿ ಹೋಗಿ ಬನ್ನಿ, ಏನೂ ಭಯ ಇಲ್ಲ. ಫುಡ್ ಫೆಸಿಲಿಟೀಸ್ ಕೂಡ ಎಲ್ಲ ಅಲ್ಲೇ ಇರುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾವು ಒಂದು ಸ್ವಲ್ಪ ಹೊತ್ತು ಬೇಗ ಹೊರಟೋಗ್ಬಿಟ್ಟಿದ್ವಿ. ಸೊ ಅದರಿಂದ DJ ಸ್ಟಾರ್ಟ್ ಆಗೋವರೆಗೂ ಏನಾದರೂ ಫುಡ್ ಬುಕ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಫುಡ್ ಆರ್ಡರ್ ಮಾಡಿದ್ವಿ. ಸೊ ಅದು ಬರೋವರೆಗೂ ಸ್ವಲ್ಪ ಹೊತ್ತು ಕೂತಿದ್ವಿ. ಅದು ಬರ್ತಾ ಇದ್ದಂಗೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಾತಾಡ್ಕೊಂಡು ಕೂತಿದ್ವಿ. ಕನ್ನಡ ಸಾಂಗ್ ಹಿಂದೆಗಡೆ ಬರ್ತಾ ಇದ್ದರೆ ಏನೋ ಒಂಥರ ಖುಷಿ ಗೊತ್ತಾ. ನಾವು ಬೇರೆ ಎಲ್ಲೂ ಹೋಗೋದೇ ಇಲ್ಲ, ಈ ಕನ್ನಡ DJ ಪಾರ್ಟಿ ಇದ್ದರೆ ಮಾತ್ರನೇ ಬರೋದು. ಏಕೆಂದರೆ ನಮ್ಗೆ ಇದೊಂದೇ ಇಷ್ಟ ಆಗೋದು. ನಮ್ಮ ಕನ್ನಡ ಸಾಂಗ್ಗಳು ಯಾವ ಪಬ್ಬಲ್ಲಿ ಹಾಕ್ತಾರೆ ಹೇಳಿ? ಜಾಸ್ತಿ ಎಲ್ಲೋ 1-2 ಹಾಕ್ತಾರೆ, ಅಷ್ಟು ಬಿಟ್ಟರೆ ಅದು ಹಾಕೋದು ತುಂಬ ಕಡಿಮೆನೇ. ಬಟ್ ಇಲ್ಲಿ ಹೆಂಗಂದ್ರೆ ಫುಲ್ ಕನ್ನಡ ಸಾಂಗು. ಸೊ ಅದರಿಂದ ನಾವು ಎಲ್ಲ ಫ್ರೆಂಡ್ಸು ಕನ್ನಡ DJ ಪಾರ್ಟಿ ಅಂತ ಮಾತ್ರನೇ ನಾವು ಕೂಡ ಪ್ಲ್ಯಾನ್ ಮಾಡೋದು. ನೋಡಿ ಇವಾಗ ಆಲ್ರೆಡಿ ಎಲ್ಲ ತಿಂತಾ ಇದ್ದಂಗೆ DJ ಸ್ಟಾರ್ಟ್ ಆಯ್ತು. ಇವಾಗ ನಿಜ ಸಾಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕ್ತಾರೆ ಅಂತ ನಿಮಗೆ ತೋರಿಸ್ಬೇಕು ಅಂತ. ಬಟ್ ಆದರೆ ಏನು ಮಾಡೋದು, ಅದು ಆ್ಯಸ್ ಇಟ್ ಈಸ್ ಹಂಗಂಗೆ ಹಾಕೋಕ್ಕಾಗಲ್ಲ. ಬ್ಯಾಕ್ಗ್ರೌಂಡಲ್ಲಿ ಹಾಡೆಲ್ಲ, ಅದಕ್ಕೆ ವಾಲ್ಯೂಮ್ ಕಮ್ಮಿ ಕೊಟ್ಟು ನಾನು ಮಾತ್ರ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಗೊತ್ತಾ ನಾವು ಗರ್ಲ್ ಗ್ಯಾಂಗು. ನೋಡಿ ಅಲ್ಲೆಲ್ಲ ಬೌನ್ಸರ್ಗಳು ಇರ್ತಾರೆ, ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ, ಅವ್ರ ಪಾಡಿಗೆ ಅವ್ರು ಡ್ಯಾನ್ಸ್ ಆಡ್ತಾರೆ, ಹುಡುಗಿರು ಪಾಡಿಗೆ ಹುಡುಗಿರು ಆಡ್ತಾ ಇರ್ತಾರೆ. ಈಗ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಗೊತ್ತಾ. ಎಷ್ಟು ಚೆನ್ನಾಗಿತ್ತು. ನಾವು ಹೋಗಿರೋ ಕಡೆ ಮಾತ್ರ ತುಂಬ ಚೆನ್ನಾಗಿತ್ತಪ್ಪ. ಬೇರೆ ಕಡೆದೆಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮ ಕನ್ನಡ DJ ಇದಕ್ಕೆ ನಾವೇನು ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿತ್ತು. ನಮ್ಗೆ ಬೇಕಾಗಿರೋದು ಏನು ಗೊತ್ತಾ, ಕ್ಲೀನಾಗಿರಬೇಕು ಒಂದು, ಮತ್ತು ಅಟ್ಮಾಸ್ಫಿಯರು ಹೆಂಗಂದ್ರಂಗೆ ಇರಬಾರ್ದು. ಇಲ್ಲಿ ನಮಗೇನು ಪ್ರಾಬ್ಲಮ್ ಆಗಿಲ್ಲಪ್ಪ. ನಮ್ಮ ಪಾಡಿಗೆ ನಾವು ಹೋದ್ವಿ, ನಮ್ದೇನು 6 ಜನ ಗ್ಯಾಂಗ್ ಇದೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ಒಂದು ಕಡೆ ನಿಂತ್ಕೊಳ್ತೀವಿ, ಒಂದು ಸ್ವಲ್ಪ ಡ್ಯಾನ್ಸ್ ಆಡ್ತೀವಿ, ಸುಸ್ತಾಯ್ತಾ ಬಂದು ಕುತ್ಕೊಂಡ್ಬಿಡ್ತೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹೋಗ್ತೀವಿ. ನಮ್ಗೆ ಏನಾರೋ ಇಷ್ಟ ಇಲ್ದಿರೋಂಥ ಹಾಡು ಏನಾರು ಬಂತಂದರೆ ಕುತ್ಕೊತೀವಿ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇಷ್ಟ ಇಲ್ದಿರೋ ಹಾಡು ಥರನೇ ಬರೋಲ್ಲ, ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿರೋಂಥ ಸಾಂಗ್ಸೇ ಆಗ್ತಾನೆ. ಒಂಥರ ಹೋಗಿ 1-2 ನಿಮಿಷ ಡ್ಯಾನ್ಸ್ ಮಾಡ್ತೀವಿ, ಆಮೇಲೆ ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಿರ್ತೀವಿ. ನಮ್ಮಮ್ಮ ಅಂದರೆ ಎಷ್ಟೊತ್ತರಿ ಆಡೋಕ್ಕಾಗತ್ತೆ, ಅರ್ಧ ಗಂಟೆ ಆಡ್ಬೋದಾ? ನಮಗೆಲ್ಲ ಹುಡುಗರಿಗಿರೋ ಅಷ್ಟು ಎನರ್ಜಿ ಇದೆಯಾ ಡ್ಯಾನ್ಸ್ ಆಡೋದಕ್ಕೆ? ಅವ್ರುಗಳು ಆಡ್ತಾ ಇರ್ತಾರೆ, ನಾವು ನೋಡ್ತೀವಿ. ನಾವು ಡ್ಯಾನ್ಸ್ ಆಡಿ ಎಷ್ಟು ಖುಷಿ ಪಡ್ತೀವೋ ಅವ್ರು ಆಡೋ ಡ್ಯಾನ್ಸ್ನ ನೋಡಿ ಕೂಡ ನಮಗೂ ಕೂಡ ಖುಷಿ ಆಗುತ್ತೆ. ನಾವಿಲ್ಲೇನೆಂದರೆ ನಾವು 6 ಜನ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ತೀವಿ, ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತೀವಿ. ಆಮೇಲೆ ಸಾಕಾಯಿತು ಅನ್ಸರೆ ಸುಸ್ತಾಯಿತು ಅಂತ ಹೇಳಿದ್ರೆ ಬಂದು ಕುತ್ಕೊಂಡ್ಬಿಡ್ತೀವಿ. ಇಷ್ಟೇ ನಾವು ಮಾಡೋದು. ನಿಮಗೂ ಏನಾದರೂ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಬೇಕು, ಒಂದು ಲೈಫಲ್ಲಿ ಎಲ್ಲರಿಗೂ ಒಂದು ಏನಾದರೂ ಬೇಕು. ಬಟ್ ಏನು ಗೊತ್ತಾ, ನಾನು ಯಾವತ್ತೂ ಈ ಥರ ಎಲ್ಲ ಹೋದೋಳಲ್ಲ. ಬಟ್ ಆದರೆ ಇದನ್ನು ನೋಡಿ ನಾನು ಕೂಡ ನನ್ನ ಮನಸ್ಸಲ್ಲೂ ಇತ್ತು ಗೊತ್ತಾ, ಪಬ್ಗೆ ಹೋಗೋರೆ ಅಂತಂದರೆ ಇವ್ರ ಹತ್ರ ತುಂಬ ದುಡ್ಡು ಎಲ್ಲ ಖರ್ಚಾಗಿರುತ್ತೆ, ಮತ್ತು ಅಲ್ಲಿ ಹೋದವರೆಲ್ಲ ಬರೀ ಡ್ರಿಂಕ್ಸ್ ಮಾಡ್ತಾರೆ. ನನಗೂ ಇದಿತ್ತು ಮೈಂಡಲ್ಲಿ. ಬಟ್ ಆದರೆ ನಾನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ರಿಯಾಲಿಟಿ ಏನು ಅಂತ ನನಗೂ ಗೊತ್ತಾಗಿದ್ದು. ನಾವೆಲ್ಲ ಇವಾಗ ಪಬ್ಗೆಲ್ಲ ಹೋಗಿದ್ದೀವಲ್ಲ, ಎಷ್ಟು ಖರ್ಚಾಗಿರುತ್ತೆ ಅಂದ್ಕೊಂಡಿದ್ದೀರಾ? ಎಷ್ಟು ಖರ್ಚಾಗಿರ್ಬೋದು ಹೇಳಿ? ಏನು ಎಂಟ್ರಿ ಟಿಕೆಟ್ ಅಂತ ಇರುತ್ತೆ ಗೊತ್ತಾ, ಅದು ಒಂದು ಬಿಟ್ಟರೆ ನಾವೇನಾದರೂ ಅಲ್ಲೋಗಿ ನೀರು ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೊಂಡ್ರೆ ಮಾತ್ರನೇ ನಮಗೆ ಖರ್ಚು ಬೀಳೋದು. ಇಲ್ಲಾಂದರೆ ಅದ್ರದ್ದು ಏನು ನಮಗೆ ಖರ್ಚೇ ಆಗೋಲ್ಲ ಗೊತ್ತಾ. ಬರೀ ಎಂಟ್ರಿ ಟಿಕೆಟು ಕೆಲವೊಂದು ಸಲ ಇವ್ರು ಕ್ಲೀನ್ ಇವೆಂಟ್ಸ್ ಅವರು ಫಸ್ಟ್ ಸ್ಟಾರ್ಟಿಂಗು 49 ರೂಪೀಸಿಗೆ ಬಿಡ್ತಾರೆ 1 ಡೇಗೆ. ತಿರ್ಗಿ ಅದ್ರ ನೆಕ್ಸ್ಟ್ ಡೇಗೆ ಮೋಸ್ಟ್ಲಿ 99 ಏನೋ ಆಗುತ್ತೆ. ಸೊ ಈ ಥರ ನಾವು ತೊಗೊಳ್ಳೋಂಥದ್ದು ನಮಗೇನಾದರೂ ಫಸ್ಟ್ ಡೇನೇ ನಾವು ನೋಡಿದ್ರೆ 49 ರೂಪೀಸ್ಗೆ ಟಿಕೆಟ್ ಬುಕ್ ಆಗುತ್ತೆ ನಮಗೆ. ನಾವು ನಮ್ಮ ಹತ್ರಕ್ಕೆ ಇನ್ಸ್ಟಾಗ್ರಾಮಲ್ಲಿ ಬರೋ ಅಷ್ಟರಲ್ಲಿ ಒಂದು 2 ದಿನನೋ 3 ದಿನನೋ ಆಗಿರುತ್ತೆ. ನಮಗೆ ಒಂದು ಸಲ ಹೋಗಿದ್ದಾಗ 99ಗೆ ಸಿಕ್ಕಿತ್ತು. ಈಗ ಹೋಗಿದ್ದೀವಲ್ಲ, ಇದು ಬಂದು 199 ರೂಪೀಸು
ನಮಗೆ ಸಿಕ್ಕಿದ್ದು. GST ಎಲ್ಲ ಸೇರಿ 255 ರುಪೀಸ್ ಏನೋ ಬಿತ್ತು ಒಬ್ರಿಗೆ. ಆಮೇಲೆ ಅಲ್ಲಿ ಹೋದ್ಮೇಲೆ ವಾಟರು ಮತ್ತು ಇದು ತೊಗೊಂಡ್ವಿ, ಏನು ಫ್ರೆಂಚ್ ಫ್ರೈಸು ಇದೆಲ್ಲನೂ. ಅದಕ್ಕೆ ಅಂಥೇಳಿ ನಮಗೊಂದು 220 ಎಷ್ಟೋ ಬಿತ್ತು ಒಬ್ಬೊಬ್ರಿಗೆ. ಸೊ ಇಷ್ಟೇ ಖರ್ಚಾಗಿದ್ದು ನಮಗೆ. ಡ್ರಿಂಕ್ಸ್ ಮಾಡೋರಿಗೆ 1000 ರೂಪಾಯಿ ಬೇಕು. ನಾವೆಲ್ಲಿ ಹೋಗ್ತಾ ಇರೋದು ಡ್ರಿಂಕ್ಸ್ ಮಾಡೋಕ್ಕಲ್ಲ. ನಾವೇನು ತುಂಬ ದುಡ್ಡೆಲ್ಲ ಏನು ಖರ್ಚು ಮಾಡಿಕೊಂಡು ಹೋಗುವಷ್ಟೆಲ್ಲ ಇಲ್ಲ ನಾವು. ಅಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ ರೀಸನಿಂದ ಹೋದ್ವಿ ಬಂದ್ವಿ ಇಲ್ಲಿ ನಾವು ಅಂದ್ಕೊಂಡಿರೋದೇ ಬೇರೆ. ಹೊರಗಡೆ ನಮ್ಮ ಮಿಡಲ್ ಕ್ಲಾಸವರೆಲ್ಲ ನಾವು ಅಂದ್ಕೊಂಡಿರೋದೇ ಬೇರೆ. ಬಟ್ ಇಲ್ಲಿ ಇರೋವಂಥ ರಿಯಾಲಿಟಿನೇ ಬೇರೆ ಇದೆ. ಇಲ್ಲಿ ಬರೀ ಹುಡುಗಿನೇ ಬರಲ್ಲ ಗೊತ್ತಾ, ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಚೆನ್ನಾಗಿರುತ್ತೆ. ನಾನಂತೂ ಎಂಜಾಯ್ ಮಾಡಿದೆಪ್ಪ, ನಮ್ಮ ಗ್ಯಾಂಗೇ ಎಂಜಾಯ್ ಮಾಡಿದ್ವಿ ನಾವು. ನೀವು ಕೂಡ ಅಷ್ಟೇ ಪಬ್ಗೆ ಹೋಗೋರ್ನೆಲ್ಲ ಕೆಟ್ಟವರು ಅಂದ್ಕೊಳ್ಬೇಡ್ರಿ, ಬರೀ ಡ್ರಿಂಕರ್ಸೇ ಹೋಗ್ತಾರೆ ಅಂತಲೂ ಅಂದ್ಕೊಳ್ಬೇಡಿ, ಮತ್ತು ಅಲ್ಲೆಲ್ಲ ನಮ್ಮಂಥವರೆಲ್ಲ ಹೋಗೋದಲ್ಲ ಅಂತಲೂ ಅಂದ್ಕೋಬೇಡಿ. ಯಾರು ಬೇಕಾದರೂ ಹೋಗ್ಬೋದು. ಅಲ್ಲಿ ಹೋಗಿ ನಿಮ್ಮ ಪಾಡಲ್ಲಿ ನೀವು ಡ್ಯಾನ್ಸ್ ಆಡಬೇಕಾ ಅಥವಾ ಅದೊಂದು ಅಟ್ಮಾಸ್ಫಿಯರ್ ನೋಡಬೇಕಾ, ಅದೊಂದು ಹೇಗಿದೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಿಮ್ಗೆ ಏನಾದ್ರು ಇನ್ನೂ ಡೀಟೇಲ್ಸ್ ಏನಾದ್ರು ಬೇಕಿತ್ತು ಅಂದರೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕ್ಲೀನ್ ಇವೆಂಟ್ಸ್ ಅಂತ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಅವ್ರು ಆವಾಗವಾಗ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಆವಾಗ ನೀವು ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಆರ್ಗನೈಸ್ ಮಾಡ್ತಾ ಇದ್ದಂಗೆ ನಿಮಗೆ ಮೆಸೇಜ್ ಬರುತ್ತಲ್ಲ, ಅದನ್ನು ನೋಡ್ಬಿಟ್ಟು ಇಷ್ಟ ಇತ್ತು ಅಂದರೆ ಬುಕ್ ಮಾಡ್ಕೊಳ್ಳಿ, ಆರಾಮಾಗಿ ಹೋಗಿ ಎಂಜಾಯ್ ಮಾಡಿ ಅಷ್ಟೇ. ಈಗ ನಾವು ಹೋಗಿ ಡ್ಯಾನ್ಸ್ ಆಡೋ ಅಂಥ ಟೈಮು. ನಾವು ಇವಾಗ ಹೋಗಿ ಡ್ಯಾನ್ಸ್ ಆಡ್ತೀವಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಅಪ್ಪ ನೋಡಿದ್ರಲ್ಲ ಎಷ್ಟೆಲ್ಲ ಡ್ಯಾನ್ಸ್ ಆಡಿದ್ರಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಎಲ್ಲರಿಗೂ ಬಂದು ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಮೇಲೆ ಸರಿ ಆಯಿತು, ಸಾಕಾಯಿತು, ಸ್ವಲ್ಪ ಜಾಸ್ತಿ ಡ್ಯಾನ್ಸ್ ಆಡಿ ಫುಲ್ ಟಯರ್ಡ್ ಆಗಿಬಿಡ್ತು. ಸರಿ ಹೊರಡನ್ ನಡೀರಿ ಅಂತ ಹೇಳ್ಬಿಟ್ಟು ಒಂದು 7:30ಗೆಲ್ಲ ಹೊರಟ್ಬಿಟ್ವಿ ನಾವು. 8 o'clockವರೆಗೂ ಇರ್ಬೋದು, 8:30ವರೆಗೂ ನಡೆಯುತ್ತೆ. ಬಟ್ ಆದರೆ ನಮಗೂ ತುಂಬ ಹೊತ್ತೆಲ್ಲ ಇದ್ದರೆ ಇಷ್ಟ ಆಗಲ್ಲ ಅಂಥೇಳಿ ನಾವು 7:30ಗೆ ಕೆಳಗಡೆಗೆ ಬಂದು ಅಲ್ಲಿ ಇದು ತೊಗೊಂಡ್ವಿ, ಇನ್ನು ಫ್ಯಾಂಟಾ ಮತ್ತು ಸ್ಪ್ರೈಟು ತೊಗೊಂಡು ಕುಡಿದ್ಬಿಟ್ಟು ಇವಾಗ ಅಲ್ಲೇ ಆಟೋ ಬುಕ್ ಮಾಡಿಕೊಂಡು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಟೋಗೋಸ್ಕರ. ವೀಡಿಯೋ ಮಾಡ್ತಿದ್ದಂಗೆ ಆಟೋ ಬಂತು. ಸೊ ಬಾಯ್ ಬಾಯ್ ನೂಲು ಮೇಟ್ಸ್ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಅಲ್ಲಿಂದ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ಹೊಸ ಕಂಟೆಂಟ್ಗೋಸ್ಕರ ಕಾಯ್ತಾ ಇರಿ. ನನ್ನ ಎಲ್ಲ ವಿಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.